ಬಗ್ಗೆ ಹಿರಿಯರು ಮಾಡಿರುವ ಉದ್ಗಾರ ಬುದ್ಧಿ ಬಲಂ ಯಶಃ ಧೈರ್ಯಂ. ಪ್ರತಿಯೊಂದು ಶಬ್ದದ ಅರ್ಥವೂ ನಮಗಾಗ್ತಾ ಇದೆ. ಬುದ್ಧಿ, ಬಲ, ಯಶಸ್ಸು, ಧೈರ್ಯ, ನಿರ್ಭಯತ್ವ, ಅರೋಗತ, ಅಜಾಡ್ಯ, ವಾಕ್ಪಟುತ್ವ. ಒಟ್ಟಿಗೆ 8 ಗುಣಗಳನ್ನು ಹನುಮಂತನಲ್ಲಿ ನಮ್ಮ ಹಿರಿಯರು ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲ ಶಬ್ದಗಳಿಗೂ ಅರ್ಥ ಆಗಿದೆ. ಆದರೆ ಅಲ್ಲಿ ಒಂದು ಧೈರ್ಯಂ ಮತ್ತು ನಿರ್ಭಯತ್ವಂ ಎನ್ನುವ 2 ಶಬ್ದಗಳುಂಟು. ಧೈರ್ಯ ಅಂದರೂ ಭಯ ಇಲ್ಲದಿರುವಿಕೆ, ನಿರ್ಭಯತ್ವ ಅಂದರೂ ಭಯ ಇಲ್ಲದಿರುವಿಕೆನೇ. ಅದರಲ್ಲಿ ಎರಡೆರಡು ಸಲ ಹೇಳಿದ್ದಾರೆ. ಬುದ್ಧಿ ಬಲಂ ಯಶಃ, ಆಮೇಲೆ ಧೈರ್ಯಂ. ಹನುಮಂತನ ಸ್ಮರಣೆ ಮಾಡಿದರೆ ಬೌದ್ಧಿಕವಾಗಿಯೂ ಬೆಳೀತಾನೆ, ದೈಹಿಕವಾಗಿಯೂ ಬೆಳೀತಾನೆ. ಅವನ ಹಿಂದೆಯೂ ಕೂಡ ಅವನನ್ನು ಹೊಗಳ್ತಾರೆ. ಸಾಮಾನ್ಯವಾಗಿ ವ್ಯಕ್ತಿಗಳು ಎದುರಿಗೆ ಸಿಕ್ಕಿದಾಗ ಹೊಗಳುವುದು ಸಹಜ. ಆದರೆ ಆ ವ್ಯಕ್ತಿಯ ಮುಂಭಾಗದಲ್ಲಿ ವ್ಯಕ್ತಿಯನ್ನು ಹೇಗೆ ಹೊಗಳುತ್ತೇವೋ, ಮುಂಭಾಗದಲ್ಲಿ ಹೊಗಳುವುದಕ್ಕೆ ಕೀರ್ತಿ ಅಂತ ಹೆಸರು. ಅದೇ ರೀತಿಯಾದ ಹೊಗಳುವಿಕೆಯ ಮಾತನ್ನು ಆ ವ್ಯಕ್ತಿ ಇಲ್ಲದಿರುವಾಗಲೂ ಕೂಡ ನಾವು ಹೇಳಿದರೆ ಅದನ್ನು ಯಶಸ್ಸು ಅಂತ ಕರೀತಾರೆ. ಪ್ರಾಯಶಃ ನಮ್ಮಲ್ಲಿ ಯಶಸ್ಸಿನ ಕೊರತೆ ಇದೆ, ಕೀರ್ತಿಗೆ ಕೊರತೆ ಇಲ್ಲ. ಎದುರು ಸಿಕ್ಕಿದಾಗ ಸಿಕ್ಕಾಬಟ್ಟೆ ಹೊಗಳ್ತಾರೆ, ಆದರೆ ಹಿಂದಿನಿಂದ ಅಷ್ಟೇ ತೆಗಳ್ತಾರೆ. ನಮ್ಮ ಹಿಂದಿನಿಂದಲೂ ನಾವು ಇಲ್ಲದಿರುವಾಗಲೂ ಕೂಡ ನಮ್ಮನ್ನು ಹೊಗಳಬೇಕು ಅಂತಾದರೆ ಅದಕ್ಕೆ ಹನುಮನ ಪ್ರಾರ್ಥನೆಯನ್ನು ಸದಾ ಮಾಡಬೇಕು ಅಂತಾರೆ. ಬುದ್ಧಿ ಬಲಂ ಯಶಃ, ಆಮೇಲೆ ಧೈರ್ಯ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಆಯಿತು ಅಂತಂದರೆ ಹೊರ ಹೋಗಲಿಕ್ಕೆ ಭಯ ಪಡ್ತೇವೆ ನಾವು. ಅದಕ್ಕಂದ್ರು ಎಲ್ಲಿಗೆ ಬೇಕಾದರೂ ಯಾವ ಹೊತ್ತಿಗೆ ಬೇಕಾದರೂ ಕೂಡ ಹೋಗಲಿಕ್ಕೆ ಬೇಕಾದ ಧೈರ್ಯ ಹನುಮ ತಾನು ಒಬ್ಬನೇ ಆ ಲಂಕೆಯಲ್ಲಿ. ನಾವು ಲೌಕಿಕವಾಗಿ ನೋಡುವುದು ಅಂತಾದರೆ ಅಷ್ಟರ ತನಕ ಹನುಮ ತಾನು ಲಂಕೆಯನ್ನು ಪ್ರವೇಶ ಮಾಡಿದವನಲ್ಲ. ಆದರೆ ಲಂಕೆಗೆ ಪ್ರವೇಶ ಮಾಡುವಾಗ ರಾತ್ರಿ ಹೊತ್ತಾಗಿದೆ. ಆದರೂ ಕೂಡ ಯಾವುದೇ ರೀತಿಯಾದ ಎದೆ ಗುಂದದೆ ಇಡೀ ಲಂಕೆಯನ್ನು ರಾತ್ರಿ ಹೊತ್ತು ಜಾಲಾಡಿದ್ದಾನೆ ಹನುಮ. ಇಂತಹ ಒಂದು ಧೈರ್ಯ ನಮಗೆ ಬರಬೇಕು ಅಂತಾದರೆ ಹನುಮನ ಚಿಂತನೆ ಮಾಡಬೇಕು ಅಂತಂದರು. ಆಮೇಲೆ ಏನುಂಟು, ನಿರ್ಭಯತ್ವ ಅಂತುಂಟು. ನಿರ್ಭಯತ್ವ ಅಂದರೆ ಏನದು? ಧೈರ್ಯ ಅಂತ ಮೊದಲು ಹೇಳಿ ಆಯಿತು. ಮತ್ತೆ ಪುನಃ ನಿರ್ಭಯತ್ವಂ. ನಿರ್ಭಯತ್ವ ಅಂತಂದರೆ ಕೆಲಸದಲ್ಲಿ ಪ್ರಾಮಾಣಿಕತನ ಅಂತ ಅರ್ಥ. ಒಬ್ಬ ತರಗತಿಯಲ್ಲಿ ಅಂದರೆ ಶಾಲೆಗೆ ಸರಿಯಾದ ಸಮಯಕ್ಕೆ ಬರ್ತಾನೆ, ತರಗತಿಗಳಿಗೆ ಸರಿಯಾದ ಸಮಯಕ್ಕೇನೆ ಹೋಗ್ತಾನೆ, ಒಳ್ಳೆ ರೀತಿಯಲ್ಲಿ ಪಾಠ ಮಾಡ್ತಾನೆ ಅಂತ ಇಟ್ಟುಕೊಳ್ಳೋಣ. ಅಂತಹ ಶಾಲೆಗೆ ಒಂದು ದಿವಸ ಅಚಾನಕ್ಕಾಗಿ ದಿಢೀರ್ ಅಂತ ಹೇಳಿ ಆ ಶಾಲೆಯ ಅಧಿಕಾರಿಗಳು ಬಂದರು. ಬಂದದ್ದನ್ನು ನೋಡಿದ ಮತ್ತೊಬ್ಬ ಇವನ ಹತ್ರ ಹೇಳ್ತಾನೆ, ಅಧಿಕಾರಿಗಳು ಬಂದರು ಅಂತಾನೆ, ಶಾಲೆಯ ಅಧಿಕಾರಿಗಳು ಬಂದರು ಅಂತಾನೆ. ಆವಾಗ ಈ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಏನಂತಾನೆ ಗೊತ್ತಾ? ಬರಲಿ, ನನಗೇನಂತೆ ಅಂತಾನೆ. ಇದಕ್ಕೆ ನಿರ್ಭಯತ್ವ ಅಂತ ಹೆಸರು. ಯಾರು ಭಯ ಪಡ್ತಾರೆ, ಯಾರು ಅಧಿಕಾರಿ ಬಂದಾಗ ಮಾತ್ರ ಸರಿಯಾಗಿ ಕೆಲಸ ಮಾಡುವುದು, ಅಧಿಕಾರಿ ಇಲ್ಲದಿರುವಾಗ ಅಪ್ರಾಮಾಣಿಕವಾಗಿ ಕೆಲಸ ಮಾಡುವವರು ಇರ್ತಾರಲ್ಲ, ಅಂಥವರಿಗೆ ಅಧಿಕಾರಿಯನ್ನು ದಿಢೀರಂತ ಕಂಡಾಗ ಭಯ. ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡಿರ್ತಾನೋ ಅಂಥವನಿಗೆ ಅಧಿಕಾರಿ ಎಷ್ಟೊತ್ತಿಗೆ ಬರಲಿ ಯಾವುದೇ ರೀತಿಯಾದ ಭಯ ಇಲ್ಲ. ಇದು ದೈಹಿಕ ಭಯ, ಹೊಡೆಯುವುದು, ಬಡಿಯುವುದು, ಕಡಿಯುವುದಂಥ ಪ್ರಸಂಗ ಯಾವುದೂ ಇಲ್ಲ. ಇದನ್ನು ಏನಂತಾರೆ? ನಿರ್ಭಯತ್ವ ಅಂತಾರೆ. ಪ್ರಾಮಾಣಿಕತನದಿಂದ ದುಡಿಯುವ ಸಂದರ್ಭದಲ್ಲಿ ಮೇಲಧಿಕಾರಿಗಳು ದಿಢೀರಂತ ಬಂದರೂ ಕೂಡ ಮಾನಸಿಕವಾಗಿ ವ್ಯಗ್ರ ಆಗದೆ ಇರುವುದಕ್ಕೆ ನಿರ್ಭಯತ್ವ ಅಂತ ಹೆಸರು. ಅದು ಹನುಮನಲ್ಲಿ ಉಂಟು ಅಂತಾರೆ. ರಾಮಚಂದ್ರ ಇರಲಿ ಇಲ್ಲದೇ ಇರಲಿ, ಹನುಮ ತಾನು ರಾಮಚಂದ್ರನ ಬಗ್ಗೆ ಮಾಡುವ ಕೆಲಸ ಪ್ರಾಮಾಣಿಕವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಾವು ನಮ್ಮೊಳಗೆಯೂ ಕೂಡ ನಾವು ಪ್ರಾಮಾಣಿಕವಾಗಿ ದುಡಿಬೇಕು. ಎಷ್ಟೋ ಸಂದರ್ಭದಲ್ಲಿ ನಮಗೇ ಗೊತ್ತಾಗುತ್ತೆ. ಒಂದೊಂದು ಸಂದರ್ಭದಲ್ಲಿ
ಯಾರಾದರೂ ಮನೆಯಲ್ಲಿದ್ದರೆ ಏನೋ ಜಪ ಭಾರೀ ಮಾಡ್ತೇವೆ, ಯಾರು ಇಲ್ಲ ಅಂತಂದಾಗ ಜಪ ಅರ್ಧರ್ಧ ಮಾಡ್ತೇವೆ ಅಲ್ವೋ. ಇದು ಕೂಡುದು. ನಮ್ಮಲ್ಲಿ ಯಾವಾಗಲೂ ಕೂಡ ಒಂದೇ ರೀತಿಯಾದ ಜೀವನ ಇರಬೇಕು. ಭಗವಂತನಿಗೆ ಸಂಬಂಧಪಟ್ಟದ್ರಲ್ಲಿ ಏರಿಳಿತ ಕೂಡುದು. ಸಮಾಜದ ಸೇವೆಯಂತೆ ಆಗಲಿ, ಅದರಲ್ಲಿಯೂ ಏರಿಳಿತ ಕೂಡುದು. ಒಂದೇ ರೀತಿಯಾಗಿರತಕ್ಕಂಥ ಸೇವೆ ಮಾಡಿಕೊಂಡು ಬರುವ ಮನೋಭಾವ ಉಂಟಲ್ಲ, ಇದನ್ನು ನಿರ್ಭಯತ್ವ ಎನ್ನುವ ಶಬ್ದದಿಂದ ಕರೆದ್ರು ಅದು ಹನುಮನಲ್ಲಿ ಉಂಟು. ಆದ್ದರಿಂದ ಹಿರಿಯರು ಏನಂದ್ರು, ಬುದ್ಧಿ ಬಲಂ ಯಶಃ ಧೈರ್ಯಂ ನಿರ್ಭಯತ್ವ. ಆಮೇಲೆ ಗೊತ್ತು ಅರೋಗತ ಅಜಾಡ್ಯ ವಾಕ್ಪಟುತ್ವ. ಇಷ್ಟನ್ನು ನಾವು ಆಂಜನೇಯನಿಂದ ಪ್ರಾರ್ಥನೆ ಮಾಡಬೇಕು. ಆವಾಗ ಮಾತ್ರ ನಮಗೆ ಜೀವನದಲ್ಲಿ ಒಳ್ಳೆ ರೀತಿಯಾಗಿರತಕ್ಕಂಥ ಭೋಗ ಅಂದರೆ ಏನು? ಮಾನಸಿಕ ನೆಮ್ಮದಿ ಅಂತ ಅರ್ಥ. ಮನೆಯಲ್ಲಿ ಗಂಜಿಯೇ ಊಟ ಮಾಡೋಣ, ನೆಮ್ಮದಿಯಿಂದ ಊಟ ಮಾಡಿದೆವು ಅಂತಂದರೆ ಅದೇ ನಮಗೆ ಭೋಗ. ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲದೆ 10-15 ರೀತಿಯಾಗಿರತಕ್ಕಂಥ ಪದಾರ್ಥಗಳು ಮಾಡಿ ಬಡಿಸಿದ್ರು ಅದು ನಮಗೆ ಭೋಗ ಆಗೋಲ್ಲ. ಆದ್ದರಿಂದ ನಮ್ಮ ಮಾನಸಿಕ ನೆಮ್ಮದಿಯ ಮೂಲಕ ನಮ್ಮ ಜೀವನಕ್ಕೆ ಭೋಗವನ್ನು ಒದಗಿಸಿಕೊಡುವವ ಇಲ್ಲಿರತಕ್ಕಂತಹ ಆಂಜನೇಯ ಭೋಗಾಪುರೇಶ ಅಂಥವನ ಸನ್ನಿಧಾನದಲ್ಲಿ ಈ ದಿವಸ ನಮ್ಮ ಜೊತೆ ತುಂಬ ವರ್ಷ ಇದ್ದವ, ಎಡಬಲ ಸೇವೆಯನ್ನು ಮಾಡಿಕೊಂಡಿದ್ದವ ಪವಮಾನ, ಅವನಿಗೆ ಏನು ಭೋಗಾಪುರೇಶ ತಾನೊಂದು ವಂಶವನ್ನು ಬೆಳೆಸತಕ್ಕಂತಹ ಗಂಡು ಸಂತತಿಯನ್ನು ಕೊಟ್ಟಿದ್ದಾನೆ. ಆ ಮಗುವಿಗೆ ಈ ದಿವಸ ಭೋಗಾಪುರೇಶನ ಸನ್ನಿಧಾನದಲ್ಲಿ ನಾಮಕರಣ ಎನ್ನತಕ್ಕಂಥ ಒಂದು ಸಂಸ್ಕಾರವನ್ನು ಮಾಡಿದ್ದಾನೆ. ಒಬ್ಬ ವೈಷ್ಣವ ಅಂತ ಆಗಬೇಕಾದ್ರೆ ದೇವರಿಗೆ ಸಂಬಂಧಪಟ್ಟ, ವಿಷ್ಣುವಿಗೆ ಸಂಬಂಧಪಟ್ಟ ಹೆಸರು ಬೇಕು.